So part B in the first question, create a table with the following fields and enter 10 records into the table. So entity name is marks. ಅಂದರೆ ಟೇಬಲ್ ಹೆಸರು ನಾವು ಮಾರ್ಕ್ಸ್ ಅಂತ ಕೊಡಬೇಕಾಗುತ್ತೆ. ಸೊ ಆಟ್ರಿಬ್ಯೂಟ್ಸ್ ನೇಮು, ಟೈಪು, ಸೈಜು ಮತ್ತು ಕನ್ಸ್ಟೆಂಟ್ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇವಾಗ ಸಾಫ್ಟ್ವೇರ್ಗೆ ಹೋಗೋಣ. ಸೊ MySQL ಸಾಫ್ಟ್ವೇರ್ನ ನಾವು ಓಪನ್ ಮಾಡಿದ ಮೇಲೆ ನಮಗೆ ಸಿಗುವಂಥದ್ದು ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು DBMS ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಸೊ ನಾವು DBMS ಅಂತ ಸಾಫ್ಟ್ವೇರ್ ನೇಮ್ ಪಾಸ್ವರ್ಡ್ ಆಗಿ ಕೊಟ್ಟಿರ್ತೀವಿ, DBMS ಕ್ಯಾರೆಕ್ಟರ್ಸ್ ಎಂಟರ್. ಸೊ ನಿಮಗೆ ಈ ರೀತಿಯಾದಂತಹ ಒಂದಷ್ಟು ಮೆಸೇಜ್ ಬರುತ್ತೆ. MySQL ಮಾನಿಟರ್ ಇದೆ, ಸೊ ಹೆಲ್ಪ್ ಸಜೆಷನ್ಸ್ ಇದೆ, ಹೆಲ್ಪ್ /h ಅಂತ ಯೂಸ್ ಮಾಡ್ಬೋದು, /c ಟು ಕ್ಲಿಯರ್ ದ ಕರೆಂಟ್ ಇನ್ಪುಟ್ ಸ್ಟೇಟ್ಮೆಂಟ್, ಕಾಪಿರೈಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದೆಲ್ಲ ಮಾಹಿತಿ ನಮಗೆ ಬೇಡ ಸದ್ಯಕ್ಕೆ, ಎಂಟಿ ಸ್ಕ್ರೀನ್ ಮಾಡ್ಕೊಳ್ಬೇಕು ಅಂತಂದರೆ ಸೊ / ದೆನ್ ಎಕ್ಸ್ಕ್ಲಮೇಟರ್ ಸಿಂಬಲ್ ದೆನ್ ಸ್ಪೇಸ್ ಕ್ಯಾರೆಕ್ಟರ್ ಕೊಟ್ಟು CLS ಅಂತ ಟೈಪ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್, ಸೊ ನಾವೀಗ ಒಂದು ಟೇಬಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಕ್ರಿಯೇಟ್ ಕಮಾಂಡನ್ನು ಸ್ಟಾರ್ಟ್ ಮಾಡೋಣ. ಕ್ರಿಯೇಟ್ ಟೇಬಲ್. ಸೊ ಟೇಬಲ್ ನೇಮ್ ಬಂದು ಮಾರ್ಕ್ಸ್. ಸೊ ಇಲ್ಲಿ ಓಪನ್ ಪ್ಯಾರಾಗ್ರಾಫ್ಸ್ನ ಬಳಸ್ಕೊಂಡು ಸೊ ಕಂಟಿನ್ಯೂಷನ್ ಮಾಡೋದಿದ್ರೆ ಕಂಟಿನ್ಯೂಷನ್ನೇ ಮಾಡ್ಬೋದು, ಇಲ್ಲಾಂದರೆ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಲೈನ್ಗೆ ಹೋಗಬೇಕು ಅಂದಾಗ ಜಸ್ಟ್ ಎಂಟರ್ ಕೀನ ಪ್ರೆಸ್ ಮಾಡಿ ಒಂದು ಆರೋ ಮಾರ್ಕ್ ಬರುತ್ತೆ. ಸೊ ಆರೋ ಮಾರ್ಕ್ ನಾನು ಆಲ್ರೆಡಿ ಹೇಳಿದಂಗೆ ಇಂಟರಾಕ್ಟಿವ್ ಕಂಟಿನ್ಯೂಷನ್ ಪ್ರಾಂಪ್ಟ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಇದು ಇಂಟ್ರಾಕ್ಷನ್ ಮಾಡ್ತಾ ಇದೆ. ಏನಂತ ಇಂಟ್ರಾಕ್ಟ್ ಮಾಡ್ತಿದೆ ಅಂದರೆ ಕಂಟಿನ್ಯೂಷನ್ ಇದೆ, ಸೊ ಮುಂದುವರಿಸಿ ಅನ್ನೋ ರೀತಿಯಲ್ಲಿ ಮೆಸೇಜ್ ನಮಗೆ ತೋರಿಸ್ತಾ ಇದೆ. ಸೊ ಫಸ್ಟು ಕಾಲಮ್ ನೇಮ್ ಅಥವಾ ಆಟ್ರಿಬ್ಯೂಟ್ ನೇಮ್ ಒಂದು ರೋಲ್ ನಂಬರ್. ಸೊ ರೋಲ್ ನಂಬರ್ ಅನ್ನೋದು ಒಂದು ಸಿಂಗಲ್ ವರ್ಡ್ ಆಗಿ ನಾವು ಟೈಪ್ ಮಾಡಬೇಕು, ಯಾವುದೇ ರೀತಿಯಾದಂತಹ ಗ್ಯಾಪ್ ಇರಬಾರ್ದು. ಆಟ್ರಿಬ್ಯೂಟ್ ನೇಮ್ಸ್ ಬರಿಬೇಕಾದ್ರೆ, ವೇರಿಯಬಲ್ ನೇಮ್ಸ್ ಬರಿಬೇಕಾದ್ರೆ ಸೊ ಇನ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್ ದೇ ಶುಡ್ ನಾಟ್ ಬಿ ಎನಿ ಗ್ಯಾಪ್. ಸೊ ಯಾವುದೇ ರೀತಿಯಾದಂಥ ಗ್ಯಾಪ್ ಇರಬಾರ್ದು. ಇದು ಆಟ್ರಿಬ್ಯೂಟ್ ನೇಮ್ ಆದಮೇಲೆ ದೆನ್ ಸ್ಪೇಸ್ ಕೊಡಬೇಕು, ದೆನ್ ಡೇಟಾ ಟೈಪ್ ಮೆನ್ಷನ್ ಮಾಡಬೇಕು, ಇಂಟ್. ಸೊ ಇಲ್ಲಿ ಇಂಟೀಜರ್ ಆಫ್ 5 ಅಂತ ಇರುತ್ತೆ, ನಾವು ಆದಷ್ಟು ಕಡಿಮೆನೇ ತಗೋತಾ ಇದ್ದೀನಿ. ಸೊ 3 ದೆನ್ ಕ್ಲೋಸ್ ದ ಪ್ಯಾರಾಂಥಸಿಸ್. ಇದು ಒಂದು ಕಾಲಮ್ ಅಥವಾ ಒಂದು ಆಟ್ರಿಬ್ಯೂಟ್ ಆದಮೇಲೆ ಸೊ ಯೂಸ್ ದಟ್ ಕಾಮಾ ಸಿಂಬಲ್ ಟು ಸಪ್ರೇಟ್. ಸೊ ನೆಕ್ಸ್ಟ್ ಎಂಟರ್ ಕೀನ ಪ್ರೆಸ್ ಮಾಡಿ ಸೆಕೆಂಡ್ ಲೈನ್ ಇನ್ನೊಂದು ಲೈನ್ ಹೋಗುತ್ತೆ. ಈಗ ಇಲ್ಲಿ ನಾವು ಎಸ್ ನೇಮ್ ಅಂತ ಕೊಡಿ, ಸ್ಟೂಡೆಂಟ್ ನೇಮ್. ಸೊ ಇಲ್ಲಿ ಡೇಟಾ ಟೈಪ್ ನಾವು varchar ಅಂತ ತಗೊಂಡು ಸೊ ಇಲ್ಲಿ ನಾವು ಸೈಜನ್ನು ಕೇವಲ 5 ಅಂತ ಕೊಡೋಣ. ಕೇವಲ <5 ಕ್ಯಾರೆಕ್ಟರ್ಸ್ ಒಳಗಡೆ ಇರೋದನ್ನು ನಾವು ನೇಮ್ನ ಕೊಡೋಣ. ಆಮೇಲೆ ಇಲ್ಲಿ ನಾಟ್ ನಲ್ ಅನ್ನೋ ಕನ್ಸ್ಟೆಂಟನ್ನು ಬರಿಬೇಕಾಗತ್ತೆ, ನಾಟ್ ನಲ್ ದೆನ್ ಕಾಮಾ. ಸೊ ಇದು ಒಂದು ಸೆಕೆಂಡ್ ಆಟ್ರಿಬ್ಯೂಟ್ ಆಯಿತು. ನೆಕ್ಸ್ಟ್ ಈಗ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ _MKS. ಮಾರ್ಕ್ಸ್ ಅಂತ ಫುಲ್ ಆದರೂ ಟೈಪ್ ಮಾಡ್ಬೋದು, MKS ಅಂತ ಶಾರ್ಟ್ ಫಾರ್ಮ್ ಆದರೂ ಟೈಪ್ ಮಾಡ್ಬೋದು. ಬಟ್ ಇಲ್ಲಿ 2 ವರ್ಡ್ ಇದೆ, ಲ್ಯಾಂಗ್ ಆ್ಯಂಡ್ MKS. ಅವೆರಡು ವರ್ಡನ್ನು ಜಾಯಿನ್ ಮಾಡೋಕ್ಕೆ ಅಂಡರ್ಸ್ಕೋರ್ ಸಿಂಬಲ್ ಯೂಸ್ ಮಾಡಿದ್ದಾರೆ. ಅಥವಾ ಎರಡು ಒಟ್ಟಿಗೆ ಇರಲಿ ಅಂತಂದರೆ ಅಂಡರ್ಸ್ಕೋರ್ ಸಿಂಬಲ್ ತೆಗೆದು ಕೂಡ ನಾವು ಟೈಪ್ ಮಾಡ್ಬೋದು. ಬಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಟೈಪಿಂಗ್ ದಿಸ್ ವೇರಿಯಬಲ್ ನೇಮ್ಸ್. ಸೊ MKS ದೆನ್ ಡೇಟಾ ಟೈಪ್ ಬಂದು ಮ್ಯಾಕ್ಸಿಮಮ್ 3 ಡಿಜಿಟ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ ಮ್ಯಾಕ್ಸಿಮಮ್ವರೆಗೆ ನಾವು ಮೆನ್ಷನ್ ಮಾಡ್ಬೋದು. ಇಲ್ಲಿ ಕನ್ಸ್ಟೆಂಟ್ ಏನಪ್ಪ ಅಂತಂದರೆ ಚೆಕ್ ಮಾಡಬೇಕು ನಾವು ಎಂಟ್ರಿ ಮಾಡೋಂಥ ಲ್ಯಾಂಗ್ವೇಜ್ ಮಾರ್ಕ್ಸ್. ಸೊ ಬಿಟ್ವೀನ್ 0 and 100 ಒಳಗಡೆ ನಾವು ಕೊಡಬೇಕಾಗುತ್ತೆ, 0 and 100 ದೆನ್ ಕಾಮನ್. ಸೊ ಇದಾದ ನಂತರ ನೆಕ್ಸ್ಟ್ ಪ್ಲಸ್ ಎಂಟರ್ ಕೀ. ಈಗ ನಾವು ಇಷ್ಟು ಲೆಂತ್ ಇರೋ ಕಮಾಂಡನ್ನು ಪದೇ ಪದೇ ಟೈಪ್ ಮಾಡೋ ಬದಲು ಸೊ ಅಪ್ ಆ್ಯರೋ ಕೀನ ನಾವು ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಕಮಾಂಡ್ ಡಿಸ್ಪ್ಲೇ ಆಗುತ್ತೆ. ಸೊ ಇದಾದ ನಂತರ ಲೆಫ್ಟ್ ಆ್ಯರೋ ಕೀನ ಪ್ರೆಸ್ ಮಾಡಿಕೊಂಡು ನಾವು ಲೆಫ್ಟ್ ಸೈಡ್ಗೆ ಮೂವ್ ಆಗ್ಬೋದು. ಇಲ್ಲಿ ನಾವು ಲ್ಯಾಂಗ್ವೇಜ್ ಅನ್ನೋ ಬದಲು ಇಂಗ್ಲೀಷ್ ENG ಅಂತ ಟೈಪ್ ಮಾಡಿ ಮತ್ತೆ ಲೆಫ್ಟ್ ಆ್ಯರೋ ಕೀನ ಬಳಸ್ಕೊಂಡು ಲೆಫ್ಟ್ ಸೈಡ್ ಮೂವ್ ಆಗಿ ಇಲ್ಲಿ ಕೂಡ ನಾವು ನೇಮ್ನ ಚೇಂಜ್ ಮಾಡ್ಬೋದು. ಸೊ ಈಗ ನಾವು ಎಂಟರ್ ಪ್ರೆಸ್ ಮಾಡಿದ್ರೆ ಸೊ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಲೈನ್. ಅಥವಾ ನಮಗೆ ಕನ್ಫ್ಯೂಷನ್ ಇದೆ, ಕರ್ಸರ್ ಪಾಯಿಂಟ್ ಅಲ್ಲೈಟ್ ಇದೆ, ಅಲ್ಲಿ ಹೈಲೈಟ್ ಆಗ್ತಿದೆ, ಸೊ ಏನಪ್ಪ ಮಾಡೋದು ಅಂದರೆ ಎಂಡ್ ಅಂತ ಒಂದು ಕೀ ಇದೆ, ಆ ಎಂಡ್ ಮೇಲೆ ಪ್ರೆಸ್ ಮಾಡಿದ್ರೆ ಕರ್ಸರ್ ಪಾಯಿಂಟು ಲಾಸ್ಟಿಗೆ ಬರುತ್ತೆ. ಈಗ ನೀವು ಎಂಟರ್ ಕೀನ ಪ್ರೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಗೇನ್ ಅಪ್ ಆ್ಯರೋ ಕೀನ ಪ್ರೆಸ್ ಮಾಡಿ ಸೊ ಈಗ ಇಲ್ಲಿಂದನೇ ಶುರು ಮಾಡೋಣ. ಸೊ ಇಂಗ್ಲೀಷ್ ಬದಲು ಸಬ್ಜೆಕ್ಟ್ 1 ಮತ್ತು ಇಲ್ಲಿ ಇಂಗ್ಲೀಷ್ ಬದಲು ಸಬ್ಜೆಕ್ಟ್ 1.
ಸೊ ಇದು ಎಂಡ್ ಅಂತ ಪ್ರೆಸ್ ಮಾಡಿ ಗೋಡು ಎಂಟರ್ ಕೀ. ಮತ್ತೆ ಅಪ್ ಆರೋ ಕೀನ ಪ್ರೆಸ್ ಮಾಡಿಕೊಂಡು ಸಬ್ಜೆಕ್ಟ್ 1 ಇರೋ ಕಡೆ ಸಬ್ಜೆಕ್ಟ್ 2, ಇಲ್ಲಿ ಕರ್ಸರ್ ಪಾಯಿಂಟ್ 1 ನೇರದಲ್ಲಿ ನಾನು ಹೈಲೈಟ್ ಮಾಡ್ತಿದ್ದೀನಿ. ಅದೇ ಕ್ಯಾರೆಕ್ಟರ್ನ ಡಿಲೀಟ್ ಮಾಡಬೇಕಂದಾಗ ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಡಿಲೀಟ್ ಆಗುತ್ತೆ. ಇದು ಸಬ್ಜೆಕ್ಟ್ 2. ಸಪೋಸ್ ನಾನು ಪ್ರೀವಿಯಸ್ ಕ್ಯಾರೆಕ್ಟರ್ ಕರ್ಸರ್ ಪಾಯಿಂಟನ್ನು ಈಗ ನಾನು ಅಂಡರ್ಸ್ಕೋರ್ ಸಿಂಬಲ್ ಇಟ್ಬಿಟ್ಟು 1ನ ಡಿಲೀಟ್ ಮಾಡಬೇಕು ಅಂದಾಗ ಬ್ಯಾಕ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ 2. ನಾವು ಎಂಟರ್ನ ಪ್ರೆಸ್ ಮಾಡಿದ್ರೆ ಸೊ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಅಗೇನ್ ಸಬ್ಜೆಕ್ಟ್ 2 ಆಗಿದೆ. ಸಬ್ಜೆಕ್ಟ್ 3 ನಾನು ಟೈಪ್ ಮಾಡ್ತಾ ಇದ್ದೀನಿ. ಇದು ಸಬ್ಜೆಕ್ಟ್ 3 ಅಟ್ರಿಬ್ಯೂಟ್. ಅಗೇನ್ ಎಂಟರ್. ನೆಕ್ಸ್ಟ್ ಒನ್ ಬಂದು ಇಲ್ಲಿ ಸಬ್ಜೆಕ್ಟ್ 4 ಬರಬೇಕು. ಸಬ್ಜೆಕ್ಟ್ 4 ಅಟ್ರಿಬ್ಯೂಟ್. ಅಗೇನ್ ಇಲ್ಲೂ ಕೂಡ ಸಬ್ಜೆಕ್ಟ್ 4 ಅಂತ ಅಟ್ರಿಬ್ಯೂಟ್ ಮಾಡ್ತೀವಿ. ಲಾಸ್ಟಿಗೆ ಬಂದಮೇಲೆ ಇಲ್ಲಿ ನಾವು ಕಾಮಾ ಸಪ್ರೇಟರ್ ತೆಗಿಬೇಕಾಗುತ್ತೆ, ಯಾಕಂದರೆ ಇದಾದಮೇಲೆ ನೆಕ್ಸ್ಟ್ ಯಾವುದೇ ಕಾಲಮ್ ಇರೋದಿಲ್ಲ. ಹಾಗಾಗಿ ಸೊ ಲಾಸ್ಟ್ ಇರ್ತಕ್ಕಂಥ ಕಾಮನ್ನ ಡಿಲೀಟ್ ಮಾಡಿಬಿಟ್ಟು ಸೊ ಕ್ಲೋಸಿಂಗ್ ಪ್ಯಾರಂಥಸಿಸ್ ಹಾಕ್ತೀವಿ. ಬಿಕಾಸ್ ಕ್ರಿಯೇಟ್ ಟೇಬಲ್ ಮಾರ್ಕ್ಸ್ ಆದಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಅಲ್ಲಿ ಓಪನ್ ಆಗಿದೆ, ಇಲ್ಲಿ ನಾವು ಎಂಡಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ಪ್ಯಾರಂಥಸಿಸ್ ಕ್ಲೋಸ್ ಆದಮೇಲೆ ಸೊ ಪ್ರೆಸ್ ಸೆಮಿಕೋಲನ್ ಕೀ. ಸೆಮಿಕೋಲನ್ ಆದಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಕ್ವೈರಿ ಓಕೆ ಅಂತ ಬರಬೇಕು. ಸೊ ಇಲ್ಲಿ ಎರರ್ 1046 ನೋ ಡೇಟಾಬೇಸ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ. ಏನಕ್ಕೆ ಈ ಎರರ್ ಬಂದಿದೆ ಅಂದರೆ ನಾವು ಯಾವುದೇ ರೀತಿಯಾದಂಥ ಡೇಟಾಬೇಸನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಶೋ ಡೇಟಾಬೇಸಸ್ ಅಂತ ಟೈಪ್ ಮಾಡಿ ಈ ಕಮಾಂಡನ್ನು ಇರುವಂತಹ ಡೇಟಾಬೇಸಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಡೇಟಾಬೇಸ್ ಇದೆ. ಸೊ 4 ಡೇಟಾಬೇಸ್ ಇದೆ. ಇದರಲ್ಲಿ ನಮಗೆ ಯಾವುದು ಬೇಕು ಡೇಟಾಬೇಸು ಅದನ್ನು ನಾವು ಯೂಸ್ ಮಾಡಬೇಕು. ಯೂಸ್ MySQL ಅಂತ ತಗೊಳ್ತಾ ಇದ್ದೀನಿ. ಸೊ ಸೆಮಿಕೋಲನ್. ಈಗ ಡೇಟಾಬೇಸ್ ಚೇಂಜ್ ಅಂತ ಬಂದಿದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಬಿಗಿನಿಂಗಿಂದ ನಾವು ಕಮಾಂಡನ್ನು ಟೈಪ್ ಮಾಡಬೇಕು. ಬಟ್ ಟೈಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ವ್ಯರ್ಥ ಆಗುತ್ತೆ. ಆಲ್ರೆಡಿ ಟೈಪ್ ಮಾಡಿರೋದ್ರಿಂದ ನಾವು ಪ್ರೀವಿಯಸ್ ಕಮಾಂಡ್ಸನ್ನು ತೊಗೋಬೇಕಂದ್ರೆ ಈಗಾಗಲೇ ಹೇಳಿದಾಗೆ ಅಪ್ ಆರೋ ಕೀನ ಪ್ರೆಸ್ ಮಾಡ್ತೀನಿ. ಅಪ್ ಆರೋ ಕೀನ ಪ್ರೆಸ್ ಮಾಡ್ತಾ ಹೋದರೆ ಪ್ರೀವಿಯಸ್ ಕಮಾಂಡ್ಸ್ ಏನೇನಾದ್ರು ಟೈಪ್ ಮಾಡಿದ್ರೆ ಒಂದೊಂದಾಗಿ ಬರ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಪ್ರೆಸ್ ಅಗೇನ್. ಸೊ ಪ್ರೀವಿಯಸ್ ಕಮಾಂಡ್ ಬರ್ತಾ ಇದೆ. ಸಬ್ಜೆಕ್ಟ್ 4, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 1, ಇಂಗ್ಲೀಷ್ ಮಾರ್ಕ್ಸ್, ಲ್ಯಾಂಗ್ವೇಜ್ 1, ಸ್ಟೂಡೆಂಟ್ ನೇಮ್, ರೋಲ್ ನಂಬರ್ ಆ್ಯಂಡ್ ಕ್ರಿಯೇಟ್ ಕಮಾಂಡ್. ಸೊ ಇಲ್ಲಿಂದ ನಾವು ಏನು ಮಾಡಬೇಕು ಅಂದರೆ ಎಂಟರ್ ಕೀನ ಪ್ರೆಸ್ ಮಾಡಿ ಅಗೇನ್ ಅಪ್ ಆರೋ ಕೀನ ಪ್ರೆಸ್ ಮಾಡಿಕೊಂಡ್ರೆ ಸೊ ವಿ ಕ್ಯಾನ್ ಸಿ ರೋಲ್ ನಂಬರ್ ಎಂಟರ್. ಅದಾದಮೇಲೆ ನೆಕ್ಸ್ಟು ಸ್ಟೂಡೆಂಟ್ ನಂಬರ್, ಸ್ಟೂಡೆಂಟ್ ನೇಮ್ ಎಂಟರ್. ಅಗೇನ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಇದೆ, ಕರೆಕ್ಟ್. ಇಂಗ್ಲೀಷ್ ಮಾರ್ಕ್ಸ್ ಇದೆ, ಕರೆಕ್ಟ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ 1 ಬಂದಿದೆ, ಎಂಟರ್. ಸಬ್ಜೆಕ್ಟ್ 2 ಎಂಟರ್. ಸಬ್ಜೆಕ್ಟ್ 3 ಟೈಪ್ ಮಾಡುವಂಥ ಸಮಯ ನಾವಿಲ್ಲಿ ಆದಷ್ಟು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ 4 ಬಂದಿದೆ. ಸೊ ಕೊನೆಯಲ್ಲಿ ಸೆಮಿಕೋಲನ್ ಆಗಿದೆ. ನಾವು ಯು ಕ್ಯಾನ್ ಪ್ರೆಸ್ ಎಂಟರ್ ಕೀ. ಸೊ ಎಂಟರ್ ಕೀ ಅಂತ ಬಂದಾಗ ಮತ್ತೆ ಇಲ್ಲಿ ಆಲ್ರೆಡಿ ಕೇಳ್ತಾ ಇದೆ ಎರರ್ 1050 ಟೇಬಲ್ ಮಾರ್ಕ್ಸ್ ಆಲ್ರೆಡಿ ಎಕ್ಸಿಸ್ಟ್. ಸೊ ನಾವು ಈಗಾಗಲೇ ಟೇಬಲ್ಲು ಕ್ರಿಯೇಟ್ ಆಗೋಗಿದೆ ಅಂತ ತೋರಿಸ್ತಾ ಇದೆ. ಏನಕ್ಕೆ ಇದನ್ನು ತೋರಿಸುತ್ತೆ ಅಂದರೆ ಆ ಡೇಟಾಬೇಸಲ್ಲಿ ಯಾವ ಡೇಟಾಬೇಸಲ್ಲಿ ಮಾರ್ಕ್ಸ್ MySQL ಅನ್ನೋ ಡೇಟಾಬೇಸಲ್ಲಿ ಆಲ್ರೆಡಿ ಈ ಟೇಬಲ್ ಕ್ರಿಯೇಟ್ ಆಗಿದೆ. ಅದನ್ನು ಹೇಗಪ್ಪ ನೋಡೋದು ಅಂತಂದರೆ ಶೋ ಟೇಬಲ್ಸ್ ಅಂತ ಸರ್ಚ್ ಮಾಡಿ ಕಮಾಂಡನ್ನು ಟೈಪ್ ಮಾಡಿ ಸೆಮಿಕೋಲನ್ ಕೊಟ್ಟಾಗ ಇಲ್ಲಿ ಮಾರ್ಕ್ಸ್ ಅನ್ನೋ ಒಂದು ಕಾಲಮ್ ಅಥವಾ ಟೇಬಲ್ ನೇಮ್ ಇರುತ್ತೆ. ಇಲ್ಲಿ ಇದೆಲ್ಲವೂ ಕೂಡ ಇಲ್ಲಿ ನೋಡಿ. ಸೊ ಇಲ್ಲಿ ಮಾರ್ಕ್ಸ್ ಅನ್ನೋ ಟೇಬಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಹಾಗಾಗಿ ನಮಗೆ ಆ ಥರದ ಎರರ್ ಬಂದೇ ಬರುತ್ತೆ. ಇದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಡಿಲೀಟ್ ಮಾಡೋ ಬದಲು ನಾವು ಅದೇ ಹಳೆ ಟೇಬಲನ್ನು ಬಳಸ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಬಟ್ ಎಕ್ಸಾಮಿನೇಷನ್ ಪರ್ಪಸ್ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಆ ಟೇಬಲನ್ನ ಫಸ್ಟು ಡಿಲೀಟ್ ಮಾಡೋಣ. ಟಾಪ್ ಟೇಬಲ್ ಮಾರ್ಕ್ಸ್ ಸೆಮಿಕೋಲನ್ ಈ ರೀತಿ ಬಳಸ್ಕೊಂಡು ಪ್ರೆಸ್ ಎಂಟರ್ ಕೀ. ಸೊ ಕ್ವೈರಿ ಓಕೆ ಆಗಿದೆ. ಸೊ ಮತ್ತೊಂದು ಸಲ ಶೋ ಟೇಬಲ್ಸ್ ಅಂತ ಕೊಟ್ಟು ಸೆಮಿಕೋಲನ್ ಕೊಡಿ, ಪ್ರೆಸ್ ಎಂಟರ್ ಕೀ. ಈಗ ಅಲ್ಲಿ ಮಾರ್ಕ್ಸ್ ಅನ್ನೋ ಟೇಬಲು ನಮಗೆ ಲಿಸ್ಟಲ್ಲಿ ಕಾಣೋದಿಲ್ಲ. ಸೊ ಈಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸೊ ಡೇಟಾಬೇಸ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಡೈರೆಕ್ಟಾಗಿ ಕ್ರಿಯೇಟ್ ಕಮಾಂಡ್ಗೆ ಹೋಗಬೇಕಾಗುತ್ತೆ. ಸೇಮ್ ಸೊ ಅಪ್ ಆರೋ ಕೀನ ಬಳಸ್ಕೊಂಡು ಹಳೆ ಅಥವಾ ಪ್ರೀವಿಯಸ್ ಕಮಾಂಡನ್ನು ಟೈಪ್ ಮಾಡ್ತಾ ಬನ್ನಿ. ರೈಟ್. ನೆಕ್ಸ್ಟ್ ರೋಲ್ ನಂಬರ್ ಆಗಿದೆ, ಸ್ಟೂಡೆಂಟ್ ನೇಮ್ ಬಂದಿದೆ, ಲ್ಯಾಂಗ್ವೇಜ್ ಮಾರ್ಕ್ಸ್, ಇಂಗ್ಲೀಷ್ ಮಾರ್ಕ್ಸ್, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4, ದೆನ್ ಎಂಟರ್. ಸೊ ಈಗ ನಿಮಗೆ ಕ್ವೈರಿ ಓಕೆ, 0 ರೋ ಅಫೆಕ್ಟೆಡ್, 7 ವಾರ್ನಿಂಗ್ಸ್, 1.24 ಸೆಕೆಂಡ್ಸ್ ಅಂತ ಬರುತ್ತೆ. ಅಂದರೆ ನಾವು ಕೊಟ್ಟಿರೋಂಥ ಕ್ವೈರಿ ಓಕೆ ಆಗಿದೆ, ಸರಿ ಇದೆ ಅನ್ನೋದು ಇದರ ಉದ್ದೇಶ. ನಾವು
ಕ್ರಿಯೇಟ್ ಮಾಡಿರೋಂಥ ಟೇಬಲ್ನ ಸ್ಟ್ರಕ್ಚರ್ ನೋಡ್ಕೋಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, DESC ಅಂತ ನಾವು ಬರೀಬೇಕು, ಮತ್ತು ಟೇಬಲ್ ನೇಮನ್ನು ಮೆನ್ಷನ್ ಮಾಡಬೇಕು, ಸೆಮಿಕೋಲನ್, ದೆನ್ ಎಂಟರ್. ಸೊ ಇದು ಸ್ಟ್ರಕ್ಚರ್ ಆಫ್ ದ ಟೇಬಲ್. ಈ ಸ್ಟ್ರಕ್ಚರ್ ಆಫ್ ದ ಟೇಬಲ್ ಏನಿರುತ್ತೆ ಅಂದರೆ, ಯಾವ್ಯಾವ ಫೀಲ್ಡ್ಸ್ ತೊಗೊಂಡಿದ್ದೀವಿ, ಡೇಟಾ ಟೈಪ್ ಏನೆಲ್ಲ ಇದೆ, ನಲ್ ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಆಗಿರುತ್ತೆ, ಕೀ, ಡಿಫಾಲ್ಟ್ ಕಾಲಮ್ ಮತ್ತು ಡಿಫಾಲ್ಟ್ ವ್ಯಾಲ್ಯೂಸ್ ಯಾವ್ದು ತೊಗೊಂಡಿದೆ, ಎಕ್ಸ್ಟ್ರಾ ಅಂತ ಬರುತ್ತೆ. ಈಗ ನಮಗೆ ಕ್ರಿಯೇಟ್ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಿದ್ದಾಯಿತು, ಡಿಸ್ಕ್ರೈಬ್ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಿದ್ದಾಯಿತು. ಇರ್ತಕ್ಕಂಥ ಈ ಒಂದು ಟೇಬಲ್ಗೆ ವ್ಯಾಲ್ಯೂಸನ್ನು ಯಾವ ರೀತಿ ಇನ್ಸರ್ಟ್ ಮಾಡ್ತಾ ಹೋಗೋದು ಅಂತ ನೋಡೋಣ. ಸೊ ಸ್ಟಾರ್ಟ್ ವಿತ್ ದಿಸ್ ಇನ್ಸರ್ಟ್ ಇಂಟು ಮಾರ್ಕ್ಸ್ ಟೇಬಲ್ಗೆ. ಸೊ ವ್ಯಾಲ್ಯೂಸ್ ಏನೇನು ವ್ಯಾಲ್ಯೂಸ್ ಅಂದರೆ, ಇಲ್ಲಿ ನಾವು ಸುಮಾರು 8 1 2 3 ಸಿ 1 2 3 4 5 6 7 8 ಕಾಲಮ್ಸ್ ಅಥವಾ 8 ಆಟ್ರಿಬ್ಯೂಟ್ಸ್ ಇರೋದ್ರಿಂದ ನಾವು ಇದನ್ನು 8 ಡಿಗ್ರಿ ಆಫ್ ದಟ್ ರಿಲೇಷನ್ ಅಂತ ಹೇಳ್ಬೋದು. ಸೊ ಈ ಟೇಬಲ್ನ ಡಿಗ್ರಿ ಎಷ್ಟಿದೆ ಅಂತಂದರೆ 8 ಅಂತ ಹೇಳ್ಬೋದು. ಸೊ ಮೋರ್ ದೆನ್ ಒನ್ ವ್ಯಾಲ್ಯೂ ಬೆಳೆಸ್ತಾ ಇರೋದ್ರಿಂದ ಇಲ್ಲಿ ವ್ಯಾಲ್ಯೂಸ್ ಅಂತ ಬರುತ್ತೆ. ಸೊ ಈಗ ರೋಲ್ ನಂಬರ್. ಸೊ ರೋಲ್ ನಂಬರ್ಗೆ ನಾವು 1010 ಅಂತ ಕೊಡೋಣ, ಬಿಕಾಸ್ ಇಟ್ ಇಸ್ ಅನ್ ಇಂಟೀಜರ್ ಡೇಟಾ ಟೈಪ್. ಯಾವುದೇ ರೀತಿಯಾದ ಸಿಂಗಲ್ ಕೋಟ್ ಅವಶ್ಯಕತೆ ಇಲ್ಲ, ಕಾಮ ಸಪ್ರೇಟರ್ ಯೂಸ್ ಮಾಡಿ. ನೆಕ್ಸ್ಟು ಫೀಲ್ಡ್ ನೇಮ್ ಬಂದು ಸ್ಟೂಡೆಂಟ್ ನೇಮ್. ಸೊ ಸ್ಟೂಡೆಂಟ್ ನೇಮು ನಾವು ಅಂತಂದರೆ ವ್ಯಾರ್ಕ್ಯಾರನ್ನು ಯೂಸ್ ಮಾಡಿದ್ವಿ, ಇಟ್ ಇಸ್ ಎ ಕ್ಯಾರೆಕ್ಟರ್ ಡೇಟಾ ಟೈಪ್. ಸೊ ನಾವಿಲ್ಲಿ ಸಿಂಗಲ್ ಕೋಟನ್ನು ಹಾಕ್ಕೊಂಡು ರಾಜ್ ಅಂತ ಒಂದು ನೇಮ್ ಕೊಡ್ತೀವಿ, ದೆನ್ ಕ್ಲೋಸ್ ದ ಸಿಂಗಲ್ ಕೋಟ್, ಕಾಮ. ನೆಕ್ಸ್ಟ್ ಲ್ಯಾಂಗ್ವೇಜ್ ಮಾರ್ಕ್ಸ್. ಸೊ 89, comma, next 97 for English, then 98, comma 99, comma 86, comma 95. ಸೊ ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳ ಮಾರ್ಕ್ಸು ಇನ್ಸರ್ಟ್ ಆಗಿದೆ ಅಂತ ನೋಡಬೇಕು. ಸೊ ರೋಲ್ ನಂಬರ್ಗೆ ರೋಲ್ ನಂಬರ್ ಕರೆಸ್ಪಾಂಡಿಂಗ್ ಆಗಿ ಅಸೈನ್ ಆಗುತ್ತೆ. ಸೊ ಎಸ್ ನೇಮ್ ಆರ್ಗ್ಯುಮೆಂಟ್ಗೆ ರಾಜ್ ಅನ್ನೋ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಆಗಿ ಅಸೈನ್ ಆಗುತ್ತೆ. ಲ್ಯಾಂಗ್ವೇಜ್ಗೆ 89, ಇಂಗ್ಲೀಷ್ಗೆ 97, ಸಬ್ಜೆಕ್ಟ್ 1ಗೆ 98, ಸಬ್ಜೆಕ್ಟ್ 2ಗೆ 99, ಸಬ್ಜೆಕ್ಟ್ 3ಗೆ 86, ಸಬ್ಜೆಕ್ಟ್ 4ಗೆ 95. ಅಂದರೆ ಇಲ್ಲಿರ್ತಕ್ಕಂಥ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ 8 ಇದ್ದರೆ ಇಲ್ಲೂ ಕೂಡ ನಮಗೆ 8 ವ್ಯಾಲ್ಯೂಸ್ ಇರಲೇಬೇಕು. ಒಂದು ವ್ಯಾಲ್ಯೂ ಕಡಿಮೆ ಆದರೂ ಎರರ್ ಬರುತ್ತೆ, ಒಂದು ವ್ಯಾಲ್ಯೂ ಹೆಚ್ಚಾದರೂ ಕೂಡ ವ್ಯಾಲ್ಯೂ ಬರುತ್ತೆ. ಸೊ ಕೊನೆಗೆ ನಾವು ಸೆಮಿಕೋಲನ್ ಹಾಕಿಬಿಟ್ಟು ಪ್ರೆಸ್ ಎಂಟರ್. ಸೊ ಕ್ವೈರಿ ಓಕೆ, 1 ರೋ ಎಫೆಕ್ಟೆಡ್ ಅಂತ ಬರುತ್ತೆ. ಈಗ ಮತ್ತೆ ನಾವು 10 ವ್ಯಾಲ್ಯೂಸನ್ನು ರೆಕಾರ್ಡನ್ನು ಇನ್ಸರ್ಟ್ ಮಾಡಬೇಕಾಗಿರೋದ್ರಿಂದ 1 ರೋ ಆಗಿದೆ, ಇನ್ನು 9 ರೋನ ಇನ್ಸರ್ಟ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ ಅಂದರೆ ಅಗೇನ್ ಪ್ರೆಸ್ ಅಪ್ ಆ್ಯರೋ ಕೀ. ಸೊ ಪ್ರೀವಿಯಸ್ ಕಮಾಂಡ್ ಬರುತ್ತೆ, ಇಲ್ಲಿ ನಾವು ಇರ್ತಕ್ಕಂಥ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ತಾ ಹೋದರೆ ಸಾಕು. ಸೊ ಇಲ್ಲಿ ನಿಮಗೆ ಇಷ್ಟವಾದಂಥ ವ್ಯಾಲ್ಯೂಗಳನ್ನ ಕೊಡ್ತಾ ಹೋಗಿ. ಸೊ ರಾಜ್ ಇದೆ, ಸೊ ರಾಜ್ ಬದಲು ಐ ಕ್ಯಾನ್ ಚೇಂಜ್ ಕಿರಣ್, ಆ್ಯಂಡ್ ಇಲ್ಲಿ ವ್ಯಾಲ್ಯೂಸ್ ಬೇರೆ ಬೇರೆ ಕೊಡ್ತಾ ಹೋಗ್ಬೋದು. 67, 62, next 72, 86, next again 72, next 62. ಸೊ ಮತ್ತೆ ಎಂಟರ್ ಪ್ರೆಸ್ ಮಾಡಿದ್ರೆ ಸೊ ಕ್ವೈರಿ ಓಕೆ, 1 ರೋ ಎಫೆಕ್ಟೆಡ್. ಈ ರೀತಿ ನಾವು 10 ರೆಕಾರ್ಡನ್ನು ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ಇದು 2 ರೋಸ್ ಆಗಿದೆ. ನೆಕ್ಸ್ಟ್ 3ನೇ ರೋ, 3rd ರೋ. ಸೊ ಕಿರಣ್ ಬದಲು ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ, ಆನಂದ್. ಸೊ ಸಿ ನೇಮ್ ಕೊಡಬೇಕಾದ್ರೆ ನಾನು ಕೇವಲ 5 ಕ್ಯಾರೆಕ್ಟರ್ಸ್ ಒಳಗಡೆ ಇರೋದನ್ನು ಟೈಪ್ ಮಾಡ್ತಾ ಇದ್ದೀನಿ, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕೆಂದರೆ ವ್ಯಾರ್ಕ್ಯಾರ್ ಸೈಜ್ ಬಂದು 5 ಅಂತ ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ಓನ್ಲಿ 5 ಕ್ಯಾರೆಕ್ಟರ್ಸ್ ಮಾತ್ರ ಇರೋದನ್ನು ನಾವು ಕಾಣಬೇಕು, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಇನ್ ಕೇಸ್ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮಗೆ ಎರರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 78, 87, ದೆನ್ 92, 82, then 72, then 76. So enter. So again 4th row. So let us take 1250 and the next name is Ram. So illu kuda 3 ಕ್ಯಾರೆಕ್ಟರ್ ಇದೆ, ಸಮಸ್ಯೆ ಏನಿಲ್ಲ. ಸೊ ಈಗ ಇಲ್ಲಿ 72 ಇದೆ. So let us take 86 ತಗೊಂಡ್ವಿ. ನೆಕ್ಸ್ಟ್ 72,
72 ಆದಮೇಲೆ 62 ಆದಮೇಲೆ 87 ನೆಕ್ಸ್ಟ್ 68 ದೆನ್ ಎಂಟರ್. ಸೊ ಇನ್ನೊಂದು ವ್ಯಾಲ್ಯೂನ ಹಾಕ್ಬಿಡ್ತೀನಿ. ಸೊ ಎಕ್ಸ್ಪ್ರೆಷನ್ ಪರ್ಪಸ್ಗೆ ಒಂದು 5 ವ್ಯಾಲ್ಯೂಸನ್ನು ಹಾಕಿರ್ತೀನಿ. ಸೊ ನೆಕ್ಸ್ಟ್ ಒನ್ ಈಸ್ 5212 ಅಂತ ಇದೆ. ಸೊ ನೇಮ್ ಬಂದು ವಿಜಯ್. ಸೊ ಲೆಟ್ಸ್ ಟೇಕ್ ವಿಜಯ್. ಸೊ ಇಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಕೊಡೋಣ. 46. ಸೊ ಬೇರೆ ಬೇರೆ ವ್ಯಾಲ್ಯೂಸನ್ನು ಕೊಟ್ಟಾಗ ನಮಗೆ ರಿಸಲ್ಟ್ ಕೂಡ ಎಲ್ಲವೂ ಸಿಗುತ್ತೆ. 86, ದೆನ್ 92, ದೆನ್ 72, ನೆಕ್ಸ್ಟ್ 62. ಸೊ ಈಗ ಕೇವಲ ನಾವು 5 ರೋಸನ್ನು ಇನ್ಸರ್ಟ್ ಮಾಡಿದ್ದೀವಿ. ಸೊ ಈ ಒಂದು 5 ರೋಸನ್ನು ನಾವು ಇನ್ಸರ್ಟ್ ಮಾಡಿದ್ಮೇಲೆ ಏನೆಲ್ಲ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಿದೆ ಅಥವಾ ವ್ಯಾಲ್ಯೂಸ್ಗಳೆಲ್ಲ ಹೇಗೆ ಬಂದಿದೆ ಅನ್ನೋದನ್ನು ನೋಡಬೇಕಂದ್ರೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮಾರ್ಕ್ಸ್. ಸೊ ಮಾರ್ಕ್ಸ್ ಅನ್ನೋ ಟೇಬಲಿಂದ ನಮಗೆ ಬಂದಿರ್ತಕ್ಕಂಥ ವ್ಯಾಲ್ಯೂಸ್ಗಳ ರಚನೆ ಹೇಗಾಗಿದೆ ಅನ್ನೋದನ್ನು ಈಗ ನೋಡೋಣ. ಪ್ರೆಸ್ ಎಂಟರ್ ಕೀ. ಸಿ ಹಿಯರ್ ಟೇಬಲ್ನ ಡಿಸ್ಪ್ಲೇ ಹೇಗಾಗಿದೆ ಅಂತಂದರೆ, ರೋಲ್ ನಂಬರ್. ಸೊ ರೋಲ್ ನಂಬರ್ 1010, 1026, 1042, 1250. ಸೊ ಸ್ಟೂಡೆಂಟ್ ನೇಮ್ 5 ಕ್ಯಾರೆಕ್ಟರ್ಸ್ ಇದೆ. ಲ್ಯಾಂಗ್ವೇಜ್, ಮಾರ್ಕ್ಸ್, ಸೊ ಎಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ಹಿಯರ್ ನಮಗೆ ಸಬ್ಜೆಕ್ಟ್ 4 ಅನ್ನೋ ಮಾರ್ಕ್ಸು ಇಲ್ಲಿ ಕಂಟಿನ್ಯೂಷನ್ ಆಗಿದೆ. ಅದರ ಮಾರ್ಕ್ಸು 95, 62, 76 ಎಲ್ಲ ಬಂದಿದೆ. ಸೊ ಈ ರೀತಿಯಾದಂಥ ನಮಗೆ ಟೇಬಲ್ನ ಕಾಣಬಹುದು. ನೆಕ್ಸ್ಟ್ ಇದೆಲ್ಲ ಆದ ನಂತರ ನೆಕ್ಸ್ಟ್ ಬೇಕಾಗಿರೋದು ಡಿಸ್ಪ್ಲೇ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್ ಅಂತ ಕೇಳ್ತಾರೆ. ಸೊ ಡಿಸ್ಪ್ಲೇ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಈ ಟೇಬಲ್ನ ಡಿಸ್ಕ್ರೈಬ್ ಮಾಡಿದ್ರೆ ಡಿಸ್ಕ್ರೈಬ್ ಮಾರ್ಕ್ಸ್. ಸೊ ಸ್ಟ್ರಕ್ಚರ್ ಏನಿದೆ ಅನ್ನೋದು ಬರುತ್ತೆ. ಸೊ ಕ್ವೈರಿ ನಂಬರ್ 2 ಕೂಡ ಮುಗಿದೋಗಿದೆ. ನೆಕ್ಸ್ಟ್ ಕ್ವೈರಿ ನಂಬರ್ 3 ಏನಂತ ಹೇಳಿದ್ದಾರೆ ಅಂದರೆ, ಆ್ಯಡ್ ದ ನ್ಯೂ ಆಟ್ರಿಬ್ಯೂಟ್ಸ್ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್. ಸೊ ಈ ಒಂದು ಟೇಬಲ್ಗೆ 2 ಎಕ್ಸ್ಟ್ರಾ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆಲ್ಟರ್ ಕಮಾಂಡ್ ಯೂಸ್ ಮಾಡಬೇಕು. ಆಲ್ಟರ್ ಟೇಬಲ್ ಮಾರ್ಕ್ಸ್, ಸೊ ಸ್ಪೇಸ್ ಆ್ಯಡ್ ಓಪನಿಂಗ್ ಬ್ರ್ಯಾಕೆಟ್. ಇಲ್ಲಿ ಟೋಟಲ್ ಅನ್ನೋ ಆಟ್ರಿಬ್ಯೂಟ್ಗೆ ಇಂಟೀಜರ್ ಡೇಟಾ ಟೈಪ್ 3, ಪರ್ಸೆಂಟ್ ಅನ್ನೋ ಆಟ್ರಿಬ್ಯೂಟ್ಗೆ ಫ್ಲೋಟ್ ಡೇಟಾ ಟೈಪ್ ಕೊಟ್ಕೊಂಡು ಸೊ 5,3 ಅಂತ ಕೊಡ್ತಾರೆ. ಅಂದರೆ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡಿಗೆ 5 ಡಿಜಿಟ್ಸು, ಡೆಸಿಮಲ್ ಪಾಯಿಂಟ್ ಆಫ್ಟರ್ 3 ಡಿಜಿಟ್ಸು ವ್ಯಾಲ್ಯೂಸನ್ನು ಡಿಸ್ಪ್ಲೇ ಮಾಡಲಿ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ದೆನ್ ಕ್ಲೋಸಿಂಗ್ ಪ್ಯಾರಂಥಸಿಸ್, ದೆನ್ ಸೆಮಿಕೋಲನ್. ಪ್ರೆಸ್ ಎಂಟರ್ ಕೀ. ಸೊ ನಮಗೆ ಇಲ್ಲಿ ಕ್ವೈರಿ ಓಕೆ ಅಂತ ಬಂದಿದೆ. 0 rows affected, 2 warnings. ಸೊ ರೆಕಾರ್ಡ್ಸ್ ಡೂಪ್ಲಿಕೇಟ್ 0, warnings 2. ಸೊ ಅಂದರೆ ಕ್ವೈರಿ ಆ್ಯಡ್ ಆಗಿದೆ. ಸೊ ಇವಾಗ ನಾವು ಟೇಬಲನ್ನು ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಮಾರ್ಕ್ಸ್, ಸೆಮಿಕೋಲನ್. ಇಲ್ಲಿ ನೋಡಿ, ಸೊ 2 ಕಾಲಮ್ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಟೋಟಲ್ ಮತ್ತು ಪರ್ಸೆಂಟೇಜನ್ನು 2 ಕಾಲಮನ್ನು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ 4th ಕ್ವೈರಿ ಏನಿದೆ ಅಂದರೆ, ಕ್ಯಾಲ್ಕುಲೇಟ್ ದ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನಾವು ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಾವು ಅಪ್ಡೇಟ್ ಕಮಾಂಡನ್ನು ಬಳಸಬೇಕಾಗುತ್ತೆ. ಅಪ್ಡೇಟ್ ಮಾರ್ಕ್ಸ್ ಸೆಟ್ ಟೋಟಲ್ ಅಂತ ಅಂದರೆ, ಟೋಟಲ್ ಈಸ್ ಈಕ್ವಲ್ ಟು, ಸೊ ಎಲ್ಲ ಸಬ್ಜೆಕ್ಟನ್ನು ಮಾರ್ಕ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಂಡರ್ಸ್ಕೋರ್ MKS ಪ್ಲಸ್ ENG ಅಂಡರ್ಸ್ಕೋರ್ MKS ಪ್ಲಸ್ SUB 1 ಅಂಡರ್ಸ್ಕೋರ್ MKS ಪ್ಲಸ್ SUB 2 ಅಂಡರ್ಸ್ಕೋರ್ MKS ಪ್ಲಸ್ SUB 3 ಅಂಡರ್ಸ್ಕೋರ್ MKS ಪ್ಲಸ್ SUB 4 ಅಂಡರ್ಸ್ಕೋರ್ MKS. ಸೊ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ಮೇಲೆ ಸೆಮಿಕೋಲನ್, ದೆನ್ ಎಂಟರ್. ಕ್ವೈರಿ ಓಕೆ. 5 rows ಅಫೆಕ್ಟೆಡ್. ನಾವು 5 rows ಹಾಕಿದ್ವಿ, 5 ರೋಸ್ಗೂ ಕೂಡ ಟೋಟಲು ಕ್ಯಾಲ್ಕುಲೇಷನ್ ಆಗಿದೆ. ಸೊ ಚೆಕ್ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮಾರ್ಕ್ಸ್, ಸೆಮಿಕೋಲನ್, ಎಂಟರ್. ಸೊ ನಮಗೆ ಇಲ್ಲಿ ಟೋಟಲ್ ಬಂದಿರೋ ಪ್ರಕಾರ ಟೋಟಲ್ ಕಾಲಮ್ ನೇರದಲ್ಲಿ ಸೊ 564
421, 487, 447 ಅನ್ನೋದು ಟೋಟಲ್ಲು ಆ್ಯಂಡ್ 460 ಕೂಡ ಟೋಟಲ್ ಆಗಿ ಡಿಸ್ಪ್ಲೇ ಆಗಿದೆ. ಸೊ ಟೋಟಲ್ ಆದಮೇಲೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪರ್ಸೆಂಟೇಜ್. ಅಗೇನ್ ಇಫ್ ಯು ವಾಂಟ್ ಟು ಚೇಂಜ್ ದಟ್ ವ್ಯಾಲ್ಯೂಸ್ ಅಪ್ಡೇಟ್ ಕಮೆಂಟ್ ಯೂಸ್ ಮಾಡಿದ್ರೆ marks, then set percent is equal to total, so divided by 600. Total subject log is 6, so divided by 600 into 100, then semicolon. ಈ ಫಾರ್ಮುಲಾ ಟು ಫೈಂಡ್ ದ ಪರ್ಸೆಂಟೇಜ್. ಸೊ ಪ್ರೆಸ್ ಎಂಟರ್ ಕೀ. ಅಲ್ಲಿಗೆ ಫೈರಿ ಓಕೆ ಆಗಿದೆ, ಫೈರೋ ಎಫೆಕ್ಟ್ ಆಗಿದೆ. ಮತ್ತೆ ಅಪ್ಡೇಟ್ ಕಮಾಂಡ್ ಮೊದಲು ಸೆಲೆಕ್ಟ್ ಕಮಾಂಡನ್ನು ಚೆಕ್ ಮಾಡಿ. ಸೊ ವಿ ಕ್ಯಾನ್ ಸಿ ದ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಕಾಲಮ್ನಲ್ಲಿ ನಮಗೆ 94.30, ಸೊ 70.167, 81.167 ಅಂದರೆ ನಾವಿಲ್ಲಿ ಕೊಟ್ಟಿರುವಂಥ ಸ್ಟ್ರಕ್ಚರಲ್ಲಿ ಟೋಟಲ್ ಆ್ಯಡ್ ಮಾಡಿದ್ಮೇಲೆ 5,3 ಅಂತ ಕೊಟ್ಟಿದ್ವಿ ಫ್ಲೋಟ್ ವ್ಯಾಲ್ಯೂ. 5,3 ಅಂದರೆ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ 5 ಡಿಜಿಟ್ಸು, ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್. ಸೊ ಅಕಾರ್ಡಿಂಗ್ ಟು ದಟ್ ವಿ ಆರ್ ಗೆಟಿಂಗ್ ದ ರಿಸಲ್ಟ್. ಸೊ ಟೋಟಲ್ಲು ಮತ್ತು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಮುಗಿದ್ಮೇಲೆ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್ ಮೋರ್ ದೆನ್ 60%. 60%ಗಿಂತ ಜಾಸ್ತಿ ಬಂದಿರೋರ ಒಂದಷ್ಟು ಸ್ಟೂಡೆಂಟನ್ನು ನೇಮನ್ನು ಡಿಸ್ಪ್ಲೇ ಮಾಡಬೇಕು. ಹಾಗಾಗಿ ಸೆಲೆಕ್ಟ್ ಎಸ್ ನೇಮ್ ಪರ್ಸೆಂಟ್ ಫ್ರಮ್ ಮಾರ್ಕ್ಸ್ ವೇರ್ percent is greater than or equal to 60, then semicolon. ಸೊ ಯಾರೆಲ್ಲ 60 ಆ್ಯಂಡ್ ಮೋರ್ ದೆನ್ 60 ತೊಗೊಂಡಿದ್ದಾರೆ ಅವ್ರದ್ದೆಲ್ಲ ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇರುವಂತಹ 5 ಜನನು ಕೂಡ ಎಬೋ 60 ಇದ್ದಾರೆ. ಸೊ ಹಾಗಾಗಿ 5 ಜನದ ಲಿಸ್ಟು ಬಂದಿದೆ. ಸೊ ನೆಕ್ಸ್ಟ್ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಈಸ್ ಬಿಟ್ವೀನ್ 60% ಆ್ಯಂಡ್ 85%. ಇದನ್ನು ನಾವು ಡಿಸ್ಪ್ಲೇ ಮಾಡಬೇಕಂದ್ರೆ ಸೆಲೆಕ್ಟ್ ಎಸ್ ನೇಮ್ ಪರ್ಸೆಂಟ್ ಫ್ರಮ್ ಮಾರ್ಕ್ಸ್ ವೇರ್ percent between 60 and 85, then semicolon. ಸೊ ಎರಡರ ಮಧ್ಯೆ ಇರ್ತಕ್ಕಂಥ ಪರ್ಸೆಂಟೇಜನ್ನು ಡಿಸ್ಪ್ಲೇ ಮಾಡಿ. ಸೊ ಇದರಲ್ಲಿ 4 ಜನ ಬರ್ತಾರೆ. ಸೊ ನೆಕ್ಸ್ಟ್ last one is arrange the students based on their percentage of marks from highest to the lowest. So select yes name percent from marks order by percent descending order, then semicolon, enter. ಸೊ ನಮಗೀಗ ಹೈಯೆಸ್ಟ್ ಪರ್ಸೆಂಟೇಜಿಂದ ಹಿಡಿದು ಲೋಯೆಸ್ಟ್ ಪರ್ಸೆಂಟೇಜ್ವರೆಗೆ ಡಿಸೆಂಡಿಂಗ್ ಆರ್ಡರ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಅಲ್ಲಿಗೆ ಟೋಟಲಿ 7 ಫೈಲ್ಸನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಇದಿಷ್ಟನ್ನು ನಾವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಖಂಡಿತ ಈ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದಲ್ಲಿ ಕಮೆಂಟ್ ಮೂಲಕ ನೀವು ಕೇಳಬಹುದು. ಸೊ ಈ ಎಕ್ಸ್ಪ್ಲನೇಷನ್ಸ್ ನಿಮಗೆ ಸುಲಭ ಅನಿಸಿದ್ದೆ ಅಥವಾ ಈಸಿ ಅನಿಸ್ತಾ ಇದೆ, ಸುಲಭವಾಗಿ ಅರ್ಥ ಆಗಿದೆ ನನಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲು ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಕೊನೆಗೆ ಟೇಬಲ್ ಇದನ್ನು ಕಂಪ್ಲೀಟಾಗಿ ಬೇಡ ಅಂತ ಹೇಳಿದಾಗ ಡ್ರಾಪ್ ಟೇಬಲ್ ಮಾರ್ಕ್ಸ್ ದೆನ್ ಸೆಮಿಕೋಲನ್. ಸೊ ಟೇಬಲ್ನ ಓಕೆ ಕ್ವೈರಿ